ಹೇಮಾವತಿ ಹೋರಾಟಗಾರರಿಗೆ ತಾತ್ಕಾಲಿಕ ಜಯ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇದೊಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿದ್ದು, ಖುದ್ದು ಸ್ಥಳಕ್ಕೆ ಪರಿಶೀಲನೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಾಧಕ ಬಾಧಕಗಳ ಬಗ್ಗೆ ರಿಪೋರ್ಟ್ ಅನ್ನ ಪಡೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ವೇಳೆ ಭರವಸೆಯನ್ನ ನೀಡಿದ್ದಾರೆ. ಹೇಮಾವತಿ ಕಿಚ್ಚು ತುಮಕೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಮೂಲಕ ಮಾಗಡಿ ರಾಮನಗರಕ್ಕೆ ತುಮಕೂರಿನ ಹೇಮಾವತಿ ನೀರನ್ನ ಕೊಂಡೊಯ್ಯುವ ಉಪಮುಖ್ಯಮಂತ್ರಿಯವರ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಇಡೀ ತುಮಕೂರಿನ ರೈತರು ರಸ್ತೆಗಿಳಿದು ಬೃಹತ್ ಹೋರಾಟವನ್ನ ಕೂಡ ನಡೆಸಿದ್ರು. ಈ ಹೋರಾಟದ ಸ್ವರೂಪ ಯಾವ ರೀತಿ ಇತ್ತು ಅಂತಂದ್ರೆ, ಸರ್ಕಾರವೇ ಶೇಕ್ ಆಗಿ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತಹ ಸ್ಥಿತಿ ಕೂಡ ತಲುಪಿದ್ರು. ಹಠಕ್ ಬಿಡದಂತಹ ಡಿಕೆ ಶಿವಕುಮಾರ್ ಅವರು ಕಾಮಗಾರಿ ಮಾಡಬೇಕು ಅಂತ ಹೇಳಿ ಈ ಕಡೆಯಿಂದ ಎಲ್ಲಾ ಜಿಲ್ಲಾ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಠ ಬಿಡಲಿಲ್ಲ. ಸರ್ಕಾರ ತಲೆನೋವಾಗಿ ಕೂಡ ಪರಿಣಮಿಸಿತ್ತು. ಜುಲೈ 4ರಂದು ಡಿಕೆಶಿ ನೇತೃತ್ವದಲ್ಲಿ ಸಭೆ ನಿರ್ಣಯವಾಗಿತ್ತು. ಸಭೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಆರಂಭ ಆಗಿ ಸತತ 2 ಗಂಟೆಯವರೆಗೆ ಹೈವೋಲ್ಟೇಜ್ ಆಗಿ ಸಭೆಯನ್ನ ಮಾಡಲಾಗಿತ್ತು. ಸಭೆಗೆ ಶಾಸಕ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಜಿಬಿ ಜ್ಯೋತಿ ಗಣೇಶ್, ಕುಣಿಗಲ್ ಶಾಸಕರಾದಂತಹ ರಂಗನಾಥ್, ಗೃಹ ಮುಖ್ಯಮಂತ್ರಿ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ, ಟಿಬಿ ಜಯಚಂದ್ರ ಸೇರಿದಂತೆ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತೆ ಎಸ್ಪಿ ಜಿಲ್ಲಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಗುಬ್ಬಿಯ ಶಾಸಕರು ಮತ್ತು ತಿಪ್ಟೂರು ಶಾಸಕರು, ಚಿಕ್ಕನಾಯಕನಹಳ್ಳಿಯ ಶಾಸಕರು, ಪಾವಗಡ ಶಾಸಕರು, ಸಹಕಾರ ಸಚಿವ ಕೆಎನ್ ರಾಜಣ್ಣ ಗೈರಾಗಿದ್ರು. ಜಿಲ್ಲೆಯ ಜನಕ್ಕೆ ಬೇಸರ ತಂದೊಡ್ಡಿದೆ. ಇವರು ಏನು ಬಂದಿರ್ಲಿಲ್ವಲ್ಲ ಸಭೆಗೆ, ಇದು ಜಿಲ್ಲೆಯ ಜನಕ್ಕೆ ಬೇಸರ ತಂದೊಡ್ಡಿದೆ. ಇನ್ನು ಸಭೆಯಲ್ಲಿ ಮುಖ್ಯವಾಗಿ ತೀರ್ಮಾನ ಆಗಿದ್ದ ವಿಚಾರ ನೋಡೋದಾದ್ರೆ, ಇದೊಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಸುರೇಶ್ ಗೌಡ ಅವರು ಹಾಗೆ ಎಂಟಿ ಕೃಷ್ಣಪ್ಪ ಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿದ್ದಾರಂತೆ. ಈ ಯೋಜನೆ ನಿಲ್ಲಲಿ ಅಂತ ಹಠವನ್ನ ಹಿಡಿದಿದ್ದಾರಂತೆ. ಇದೆಲ್ಲವನ್ನ ಗಮನಿಸಿದಂತಹ ಡಿಕೆ ಶಿವಕುಮಾರ್ ಅವರು ಖುದ್ದು ನಾನೇ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡ್ತೀನಿ, ಸ್ಥಳಕ್ಕೆ ನಾನೇ ಹೋಗ್ತೀನಿ, ಪರಿಶೀಲನೆಯನ್ನ ಮಾಡ್ತೀನಿ, ತುಮಕೂರಿನ ನೀರಾವರಿಗೆ ತುಮಕೂರಿನ ಜಿಲ್ಲೆಯ ನೀರಾವರಿಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸುರೇಶ್ ಗೌಡ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮಾನ್ಯ ನಮ್ಮ ಸಂಸದರು, ಕೇಂದ್ರದ ಸಚಿವರಾದಂತ ರೈಲ್ವೆ ಮಂತ್ರಿಗಳಂತ ಸೋಮಣ್ಣ ಸರ್ ಅವರೊಂದು ಇಲ್ಲಿ ಮೀಟಿಂಗ್ ಆಗ್ಬೇಕು ಅಂತ ಹೇಳಿ, ಸಭೆ ಆಗ್ಬೇಕು ಅಂತ ಹೇಳಿ ಜಲಸಂಪನ್ಮೂಲ ಸಚಿವರಾದಂತ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ರು. ಆ ಕಾರಣಕ್ಕೆ ಇಲ್ಲಿ ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಸೋಮಣ್ಣವರು ಕೂಡ ಹೇಳಿದ್ದಾರೆ, ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಾನು ಕೂಡ ಹೇಳಿದ್ದೇನೆ, ಕೃಷ್ಣಪ್ಪನವರು ಹೇಳಿದ್ದಾರೆ, ಜ್ಯೋತಿ ಗಣೇಶ್ ಅವರು ಹೇಳಿದ್ದಾರೆ. ನಮ್ಮ ರೈತರ ಆತಂಕ ಏನಿದೆ ಅಂತ ಹೇಳಿದ್ರೆ, ಬಾಟಮ್ ಇಂದ ಕೆಳಗಡೆ 10 ಫೀಟ್ ಆಳದಲ್ಲಿ ನೀರನ್ನು ತಗೊಂಡೋಗೋದ್ರಿಂದ ಒಂದು ಚೊಂಬಿಗೆ ತೂತು ಕೆಳಗಡೆ ಇಟ್ಟರೆ ನೀರು ಒಂದೇ ಸಲ ಹೊಟ್ಟೋಗುತ್ತೆ, ಮುಂದಕ್ಕೆ ನೀರು ಹೋಗಲ್ಲ ಅನ್ನೋದು ರೈತರು ಹೇಳುವಂತದಲ್ಲಿ ವೈಜ್ಞಾನಿಕವಾಗಿ. ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ನಾವು ಡಿಮ್ಯಾಂಡ್ ಮಾಡಿದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIT ಮುಖಾಂತರ ವೆಲಾಸಿಟಿ, ನೀರಿನ ವೇಗ, ಈ 400 ಕ್ಯೂಸೆಕ್ಸ್ ಕುಣಗಲ್ಗೆ ಹೋದ್ರೆ ನೀರಿನ ವೇಗ 167, 70 ಕಿಲೋಮೀಟರ್ 167 ಕಿಲೋಮೀಟರ್ ವರ್ಗು ವೇಗ ತಗೊಳುತ್ತಾ ಇಲ್ವಾ? ಇನ್ನೊಂದು 400 ಕ್ಯೂಸೆಕ್ಸ್ ಬದಲಾಗಿ 600 ಕ್ಯೂಸೆಕ್ಸ್ ನೀರನ್ನ ಪ್ರೆಷರ್ ಕೊಟ್ರೆ ನೀರು ಕುಣಗಲ್ಗೆ ಹೋಗೋದು ಒಂದು 35 ಕಿಲೋಮೀಟರ್ ಅನ್ನೋದು ಕೂಡ ನಾವು ಒಂದು ವಾದವನ್ನ ಇಟ್ಟು, ಆ ವಾದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಸಾಹೇಬ್ರೆ. ಬಂದು ನಾನು ಅದನ್ನ ಪರಿಶೀಲಿಸ್ತೇನೆ. ಎರಡನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ IITಗೆ ಇದನ್ನ ಮಾಡೆಲಿಂಗ್ಗೆ ಏನು ವೆಲಾಸಿಟಿ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಚೆಕ್ ಮಾಡಿ ನಂತರ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನೀವು ರೈತರಿಗೆ ಹೇಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ತುಮಕೂರು ಜಿಲ್ಲೆ ಎಲ್ಲದಕ್ಕೂ ನೀರಾವರಿಗೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಯಾವ್ದು ಹಣ ಕೊಡೋದು ಬೇಡ, ಇರೋ ನಮ್ದು ಮೂಲ ಯೋಜನೆ ಏನಿದೆ ಅದರಲ್ಲಿ ಎಲ್ಲಾ ಜನರು ಇವತ್ತು ನೆಮ್ಮದಿಯಾಗಿದ್ದೇವೆ. ಏನ್ ಯೋಜನೆ ಇದೆ ಅದೇ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ, ನಮ್ಮ ರೈತರ ಅಪೇಕ್ಷೆ ಕೂಡ. ಅದರಿಂದ ಬಂದು ಎಲ್ಲವನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತರಿ ಪಡಿಸಿದ ಮೇಲೆ ಈ ಯೋಜನೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ್ದೇವೆ, ಜಿಲ್ಲೆಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನೀವು ಈ ಯೋಜನೆಯ ಪರ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಕೂಡ ಹೇಳಿದ್ದೇವೆ. ಇಲ್ಲ, ಈ ಯೋಜನೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಮಾಡಿಸಲ್ಲ, ಬೇರೆ ಎಲ್ಲಿಂದನೂ ಮಾಡಿಸಲ್ಲ ಅಂತ ಹೇಳಿದ್ರೆ
ನಾವು ಉಗ್ರ ಹೋರಾಟಕ್ಕೂ ಕೂಡ ಇಳಿತೇವೆ. ನಾವು ಯಾರಿಗೂ ಕೂಡ ಕಚ್ಚೆಯನ್ನು ಕಟ್ಟಲ್ಲ. ಸರ್ಕಾರಗಳಿರೋದು ರೈತರ ಪರ ಅಂತ ಕೂಡ ಹೇಳಿದ್ದೇವೆ. ಅದರಿಂದ ಅದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದು ವಿಸಿಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರು ಬರೋವರೆಗೂ ನಾವು ಸಮಾಧಾನವಾಗಿ ಇರ್ತೇವೆ. ಕುಡಿಯೋ ನೀರನ್ನು ಕೊಡಬಾರ್ದು ಅಂತ ನಿಮ್ಗೆ ತಕರಾರು ಇಲ್ವಲ್ಲ? ನಮ್ಗೆ ಮಾಗಡಿ ನೀವು 280 ಕಿಲೋಮೀಟರ್ ಸುತ್ತಕೊಳ್ಳೋ ಬದಲಾಗಿ 140 ಕಿಲೋಮೀಟರ್ ಆಟೋ ತೆಗೆದುಕೊಂಡು ಹೋದ್ರೆ ನೀರನ್ನ ಕಡಿಮೆ ತೆಗೆದುಕೊಂಡು ಹೋಗ್ತೀವಿ ಅಂತ ಸಮಸ್ಯೆ ಏನಿದೆ ಟೆಕ್ನಿಕಲ್ ನಮ್ದು ಏನು ಕೇಳಿ, ಕುಡಿಯೋ ನೀರಿಗೆ ಮಾಗಡಿಗೆ ಒಂದ್ ನಿಮಿಷ ಅದು ಕೇಳ್ತೀನಿ. ಮಾಗಡಿಗೆ ಕುಣಿಗಲ್ಗೆ ಕುಡಿಯೋ ನೀರು ಕೊಡೋದಕ್ಕೆ ನಮ್ದು ಏನು ತಕರಾರಿಲ್ಲ. ನಾವು ಹೇಳ್ತಾ ಇರೋದು ವೈಜ್ಞಾನಿಕವಾಗಿ ಮೂಲ ಯೋಜನೆ ಏನಿದೆ, ಮೂಲ ಯೋಜನೆ ಮುಖಾಂತರನೇ ನೀರ್ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಟೆಕ್ನಿಕಲ್ ರಿಪೋರ್ಟ್ ಬಂದು ರೈತರ ಜೊತೆ ಸಭೆ ಕರೆದು ಎಲ್ಲಾ ಜಿಲ್ಲೆಯಲ್ಲಿರುವಂತ ಎಲ್ಲಾ ಜನಪ್ರತಿನಿಧಿಗಳು, ಶಾಸಕರು ಬಂದಿರಲ್ಲ, ವಾಸು ಶ್ರೀನಿವಾಸ್ ಅವರು, ಗುಬ್ಬಿ ಶಾಸಕರು, ಅವ್ರನ್ನೂ ಕೂಡ ಕರೆಸಿ ಅವರೆಲ್ಲರೂ ಒಪ್ಕೊಂಡ ಮೇಲೆ ಯೋಜನೆ ರೈತ ಸಂಘ ಎಲ್ಲರೂ ಶಾಸಕರು ಜನಪ್ರತಿನಿಧಿ ಎಲ್ಲರೂ ಕರೆಸಿ ಇನ್ನೊಂದು ಮೀಟಿಂಗ್ ಮಾಡ್ಬೇಕು.